ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ 2025 ಮೈಸೂರು ರಾಜವಂಶಸ್ಥರಿಗೆ ಇವತ್ತು ಅಧಿಕೃತವಾಗಿ ಆಹ್ವಾನ ನೀಡಲಾಗುತ್ತೆ. ರಾಜವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ಗೆ ಇವತ್ತು ಆಹ್ವಾನ ನೀಡಲಾಗುತ್ತೆ. ಆಹ್ವಾನವನ್ನು ನೀಡಲಿರುವ ಸಚಿವ ಎಚ್.ಸಿ. ಮಹದೇವಪ್ಪ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ಬಳಿಕ ಅರಮನೆ ಅಂಗಳದಲ್ಲಿ ಮಾವುತ ಕಾವಾಡಿಗರಿಗೆ ಭೋಜನ ವ್ಯವಸ್ಥೆ ಕೂಡ ಇದೆ. ಭೋಜನ ಕೂಟದಲ್ಲಿ ಭಾಗಿಯಾಗಲಿರೋ ಮಾವುತ ಕಾವಾಡಿಗರ ಕುಟುಂಬ ಅಧಿಕೃತವಾಗಿ ಆಹ್ವಾನವನ್ನು ನೀಡಬೇಕಾಗತ್ತೆ. ಇವತ್ತು ಅಧಿಕೃತವಾಗಿ ಆಹ್ವಾನವನ್ನು ನೀಡಲಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು. ಅದಕ್ಕೆ ಅಂತ ತಯಾರಿನ ಮಾಡಿಕೊಳ್ಳಲಾಗಿದೆ. ಮತ್ತು ಇವತ್ತು ಮಾವಾಡಿಗರು ಇವರಿಗೆಲ್ಲರಿಗೂ ಕೂಡ ಇವತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾವುತರು ಕಾವಾಡಿಗರು ಇವರಿಗೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೈಸೂರು ರಾಜವಂಶಸ್ಥರಿಗೆ ಇವತ್ತು ಅಧಿಕೃತವಾಗಿ ಆಹ್ವಾನವನ್ನು ನೀಡುವಂಥದ್ದು ಬಹಳ ದಿನಗಳಿಂದ ತಯಾರಿ ಅನ್ನೋದು ನಡೀತಾ ಇದೆ. ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಅಧಿಕೃತವಾಗಿ ಚಾಲನೆಯನ್ನು ನೀಡೋದಕ್ಕಿಂತ ಮುಂಚಿತವಾಗಿ ಏನೇನೆಲ್ಲ ಕೆಲಸ ಕಾರ್ಯಗಳಿದೆ ಅದೆಲ್ಲವನ್ನು ಹಂತ ಹಂತವಾಗಿ ಮುಗಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇವತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಎಚ್.ಸಿ. ಮಹದೇವಪ್ಪ ಅವರು ರಾಜವಂಶಸ್ಥರನ್ನು ಭೇಟಿಯಾಗಲಿದ್ದಾರೆ. ಅಧಿಕೃತವಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿದ್ದಾರೆ. सर साइड सर ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ದಸರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಾಗ್ತಾ ಇದೆ. ಇವತ್ತು ಅಧಿಕೃತವಾಗಿ ಆಹ್ವಾನವನ್ನು ನೀಡಲಿದ್ದಾರೆ. ಏನೇನು ನಡೆಯುತ್ತೆ ಇವತ್ತು? ಈಗಾಗಲೇ ಮೈಸೂರಿನಲ್ಲಿ ದಸರಾ ಮಹೋತ್ಸವ ಜರುಗ್ತಾ ಇರತಕ್ಕಂಥದ್ದು. ಒಂದು ಕಡೆ ಯುವ ಸಂಭ್ರಮ ಇರಬಹುದು, ಮತ್ತೊಂದು ಕಡೆ ಫಿಲ್ಮ್ ಫೆಸ್ಟಿವಲ್ ಇರಬಹುದು. ಹೀಗೆ ಅಕ್ಟೋಬರ್ 2ನೇ ತಾರೀಕು ಜರುಗುವಂತಹ ಜಂಬೂ ಸವಾರಿ ಮೆರವಣಿಗೆಯ ಕಾರ್ಯಕ್ರಮಗಳು ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿರ್ತಕ್ಕಂಥದ್ದು ರಾಜವಂಶಸ್ಥರಿಗೆ ಸರ್ಕಾರದಿಂದ ಅಧಿಕೃತವಾದಂತಹ ಒಂದು ಆಹ್ವಾನವನ್ನು ನೀಡಿದಷ್ಟು ಬಾಕಿ ಇದ್ದಂಥದ್ದು. ಅದನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ ರಾಜವಂಶಸ್ಥ ಪ್ರಮೋದ ದೇವಿ ಒಡೆಯರ್ ಅವರನ್ನ ನಂತರ ಅವರನ್ನ ಜಿಲ್ಲಾಡಳಿತದೊಂದಿಗೆ ಅವರನ್ನ ಸ್ವಾಗತ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಒಂದು ಜಂಬೂ ಸವಾರಿ ಮೆರವಣಿಗೆಯ ಸಂದರ್ಭದಲ್ಲಿ ಅವರ ಒಂದು ಖಾಸಗಿ ದರ್ಬಾರಿಯನ್ನು ನವರಾತ್ರಿ ಪೂಜೆಯನ್ನು ಮಾಡಲಾಗಿದೆ. ಜೊತೆಗೆ ಸರ್ಕಾರದಿಂದ ನಡೆಯುವಂತಹ ಜಂಬೂ ಸವಾರಿ ಮೆರವಣಿಗೆ ಏನಿದೆ ಎರಡವನ್ನು ಕೂಡ ನೆರವೇರಿಸಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅವರಿಗೆ ಅಧಿಕೃತವಾದಂತಹ ಆಹ್ವಾನವನ್ನು ನೀಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯನ್ನು ಕೊಡ್ತಾ ಇರ್ತಕ್ಕಂಥ ನನಗೆ. ಅದಾದ ನಂತರ ಅರಮನೆಯ ಅಂಗಳದಲ್ಲಿ ತಿರುಗುತ್ತಿರುವಂತಹ ಗಜಪಡೆ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಮಾವುತರು ಕಾವಾಡಿಗಳಿರ್ತಾರೆ ಅವರೊಟ್ಟಿಗೆ ಒಂದು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡುವುದಕ್ಕೆ ನಂತರ ಅವರೊಟ್ಟಿಗೆ ಉಪಹಾರವನ್ನು ಸೇವಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವತ್ತಿನಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರಿನಲ್ಲಿ ದಸರಾ ಕಾರ್ಯಕ್ರಮಗಳಿದ್ದಾವೆ, ಇದನ್ನೆಲ್ಲವನ್ನು ಕೂಡ ನೆರವೇರಿಸುವಂತಹ ನಿಟ್ಟಿನಲ್ಲಿ ಜಿಲ್ಲಾಡಳಿತದೊಂದಿಗೆ ಆಗಮಿಸ್ತಾ ಇರತಕ್ಕಂಥದ್ದು. ಪ್ರಮುಖವಾದಂಥದ್ದು ರಾಜವಂಶಸ್ಥರನ್ನ ಭೇಟಿ ಮಾಡಿ ಅವರನ್ನ ದಸರಾ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ. सुधीर